ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ಹತ್ತಿಯಂತೆ ಮೃದುವಾಗಿ ಹಾಗೂ ಸ್ಪಾಂಜಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ, ಇಡ್ಲಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಹಾಗೂ ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗೋಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1.5 ಕಪ್ ಅಷ್ಟು ಅಕ್ಕಿ ತಗೋತಾ ಇದ್ದೀನಿ. ಇದು ನಾರ್ಮಲ್ ದಿನ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ, ಬಾಸುಮತಿ ಅಕ್ಕಿನೂ ಅಲ್ಲ, ಇಡ್ಲಿ ಅಕ್ಕಿನೂ ಅಲ್ಲ. ನೀವು ಈ ಥರ ಸೋನಾ ಮಸೂರಿ ಅಕ್ಕಿ ಅಥವಾ ಬುಲೆಟ್ ರೈಸ್ ತಗೋಬೋದು, ಅಥವಾ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಬರುತ್ತಲ್ಲ ಆ ಅಕ್ಕಿನೂ ತಗೋಬೋದು. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. 2-3 ಸಲ ಚೆನ್ನಾಗಿ ಉಜ್ಜಿ ತೊಳಿಬೇಕು. ಇವಾಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ. ಅಕ್ಕಿ ಎಲ್ಲ ಚೆನ್ನಾಗಿ ಮುಳುಗಿರಬೇಕು, ಒಳ್ಳೆ ಕ್ವಾಂಟಿಟಿಯಲ್ಲಿ ನೀರು ಹಾಕಿರಬೇಕು. ಇವಾಗ ಇದನ್ನು ಒಂದು 6 ಗಂಟೆ ನೆನೆ ಹಾಕಬೇಕು. ಇವಾಗ ಇನ್ನೊಂದು ಬಟ್ಲಿಗೆ ಅರ್ಧ ಕಪ್ ಉದ್ದಿನಬೇಳೆ, ಇದ್ರ ಜೊತೆಗೆ 1/3 ಕಪ್ ಅವಲಕ್ಕಿ ಹಾಕೋತಾ ಇದ್ದೀನಿ. 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯಕಾಳು ಹಾಕೋತಾ ಇದ್ದೀನಿ. ಈಗ ಇದನ್ನು 2-3 ಸಲ ಚೆನ್ನಾಗಿ ಉಜ್ಜಿ ತೊಳ್ಕೋಬೇಕು. ಮತ್ತೆ ಇದಕ್ಕೆ ನೀರು ಹಾಕೋಬೇಕು. ಈಗ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕಂದರೆ ಅವಲಕ್ಕಿ ಎಲ್ಲ ನೆಂದ ಮೇಲೆ ನೀರೆಲ್ಲ ಹೀರ್ಕೊಬಿಡುತ್ತೆ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 6 ಗಂಟೆ ನೆನೆ ಹಾಕಬೇಕು. 6ರಿಂದ 7 ಗಂಟೆ ಆಗಿದೆ. ಅಕ್ಕಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿರೋ ನೀರೆಲ್ಲ ತಕ್ಕೊಬಿಡೋಣ. ಇವಾಗ ನೀರೆಲ್ಲ ತಕ್ಕೊಂಡಿದ್ದೀನಿ. ಇವಾಗ ಅವಲಕ್ಕಿ ಮತ್ತು ಬೇಳೆ ಇದೆಯಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಫುಲ್ಲು ಸ್ಮೂತಾಗಿ ರುಬ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟೇ ಸ್ಮೂತಾಗಿ ರುಬ್ಕೋಬೇಕು, ಮತ್ತು ನೀರು ಜಾಸ್ತಿ ಹಾಕೋಬಾರ್ದು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಫುಲ್ಲು ಸ್ಮೂತಾಗಿದೆ, ಮತ್ತು ನೀರು ಕೂಡ ಜಾಸ್ತಿ ಹಾಕಿಲ್ಲ. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಅಕ್ಕಿನೂ ರುಬ್ಕೊಂಡು ಬರೋಣ. ಅಕ್ಕಿನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫುಲ್ಲು ಸ್ಮೂತಾಗಿ ರುಬ್ಕೋಬೇಕು. ಇಡ್ಲಿಗೆ ಯಾವಾಗಲೂ ತರ್ತರಿಯಾಗಿ ರುಬ್ತೀವಲ್ವಾ, ಈ ಸಲ ಈ ಥರ ಮಾಡಿ ನೋಡಿ. ಈ ಅಕ್ಕಿನೂ ಸ್ಮೂತಾಗಿ ರುಬ್ಕೊಳ್ಳಿ. ಇದಕ್ಕೆ ಚೂರು ನೀರು ಸೇರಿಸ್ಕೊಂಡು ಫುಲ್ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಎರಡನ್ನೂ ಒಟ್ಟಿಗೆ ಹಾಕೊಂಡು ಸ್ಮೂತಾಗಿ ರುಬ್ಕೋಬೋದಾಗಿತ್ತು. ನಾನಿಲ್ಲಿ ವಿಡಿಯೋದಲ್ಲಿ ತೋರ್ಸೋಕ್ಕೆ ಅಕ್ಕಿನ ಈ ಥರ ಸ್ಮೂತಾಗಿ ರುಬ್ಕೋಬೇಕು ಅಂತ, ಅದಕ್ಕೆ ಸಪ್ರೇಟಾಗಿ ರುಬ್ಬಿದ್ದೀನಿ. ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ. ಇಡ್ಲಿ ಫುಲ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ. ಈಗ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಒಂದೇ ಪಾತ್ರೆಗೆ 2 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5-6 ನಿಮಿಷ ಜೋರಾಗಿ ಥರ ಮಿಕ್ಸ್ ಮಾಡ್ಕೋಬೇಕು, ಅದು ಕೈಯಿಂದನೇ. ಗಾಳಿ ಎಲ್ಲ ಚೆನ್ನಾಗಿ ತುಂಬ್ಕೊಳ್ಳೋದು ಈ ಥರ ಮಾಡಿದಾಗ ಚೆನ್ನಾಗಿ ಉಬ್ಬುತ್ತೆ ಸಂಪಣ. ಮತ್ತು ಇದ್ರ ಟೆಕ್ಸ್ಚರ್ ನೋಡಿ, ನೀರು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ. ರುಬ್ಬಕ್ಕೆ ಎಷ್ಟು ಹಾಕಿದ್ದೆ ಅಷ್ಟೇ ನೀರು. ಈ ಥರ ಕನ್ಸಿಸ್ಟೆನ್ಸಿ ಇಟ್ಕೋಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಇವಾಗ ಈ ಸಂಪಳನ ಮುಚ್ಚಿಬಿಟ್ಟು ಒಂದು 12 ಗಂಟೆಗಳ ಕಾಲ ಬಿಟ್ಬಿಡ್ಬೇಕು. 12 ಗಂಟೆ ಆದಮೇಲೆ ಇಡ್ಲಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, 12ರಿಂದ 13 ಗಂಟೆ ಆಗಿದೆ. ಹಿಟ್ಟೆಲ್ಲ ಚೆನ್ನಾಗಿ ಹುಳಿ ಬಂದಿದೆ, ಚೆನ್ನಾಗಿ ಉಬ್ಬಿದೆ. ಪಾತ್ರೆ ಸ್ವಲ್ಪ ಚಿಕ್ಕದಾಗಿತ್ತು, ನೀವು ಸ್ವಲ್ಪ ದೊಡ್ಡ ಪಾತ್ರೆಲ್ಲ ಇಟ್ಕೊಳ್ಳಿ. ನೋಡಿ, ಇದ್ರ ಟೆಕ್ಸ್ಚರು ಎಷ್ಟು ಚೆನ್ನಾಗಾಗಿದೆ. ಈ ಥರ ಬಂದರೆ ಇಡ್ಲಿ ತುಂಬಾ ಫ್ಲಫಿಯಾಗಿ ಬರುತ್ತೆ ಅಂತ ಅರ್ಥ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಅರ್ಧ-ಮುಕ್ಕಾಲು ಟೀ ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು, ಮತ್ತು ಸೋಡಾ ಹಾಕೋದೇನು ಬೇಡ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ ಇಲ್ಲದೇ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಮಿಕ್ಸ್ ಎಲ್ಲ ಆದಮೇಲೆ ನಿಮಗೆ ಇಡ್ಲಿ ಸಾಯಂಕಾಲನೋ ನೆಕ್ಸ್ಟ್ ಡೇ ಮಾಡಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಜಾಸ್ತಿ ಹೊತ್ತು ಈಚೆನೇ ಇಟ್ಟರೆ ಬ್ಯಾಟರ್ ಹುಳಿ ಬಂದ್ಬಿಡುತ್ತೆ. ಇವಾಗಲೇ ಮಾಡಬೇಕು ಅಂದರೆ ಇವಾಗಲೇ ಇದು ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇಡ್ಲಿ ತಟ್ಟೆ ತೊಗೊಂಡಿದ್ದೀನಿ. ಈಗ ಎಣ್ಣೆಯನ್ನು ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಚೂರು ಎಣ್ಣೆ ಹಾಕಿದ್ರೆ ಸಾಕು. ಇವಾಗ ಇದಕ್ಕೆ ಬ್ಯಾಟರ್ ಹಾಕೊಳ್ಳೋಣ. ಬ್ಯಾಟರ್ ಹಾಕಿದ್ಮೇಲೆ ಮೇಲೆ ನೋಡಿ ಸ್ವಲ್ಪ ಜಾಗ ಈ ಥರ ಬಿಡಬೇಕು, ಯಾಕಂದ್ರೆ ಬೆಂದ ಮೇಲೆ ಇದು ಉಬ್ಬುತ್ತಲ್ಲ, ಸ್ವಲ್ಪ ಜಾಗ ಬೇಕು ಅದಕ್ಕೆ. ಈಗ ಇಡ್ಲಿ ಸ್ಟ್ಯಾಂಡ್ಗೆ ಈ ಥರ ಜೋಡಿಸ್ಕೊಳ್ಳೋಣ. ಮೊದಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿಟ್ಟಿದೆ, ಚೆನ್ನಾಗಿ ನೀರು ಕುದೀತಾ ಇದೆ. ಮತ್ತು ಇಷ್ಟು ನೀರು ಹಾಕಿದ್ರೆ ಸಾಕು. ತುಂಬ ಜಾಸ್ತಿ ಹಾಕ್ಬಿಟ್ರೆ ಇಡ್ಲಿ ಎಲ್ಲ ನೀರಿನ ಥರ ಆಗ್ಬಿಡುತ್ತೆ. ಈಗ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಮುಚ್ಚಿಬಿಟ್ಟು ಹೈ ಟು ಮೀಡಿಯಂ ಫ್ಲೇಮಲ್ಲಿ 12ರಿಂದ 15 ನಿಮಿಷ ಬೇಯಿಸ್ಕೋಬೇಕು, ಸಾಕು. ಜಾಸ್ತಿ ಹೊತ್ತು ಬೇಯಿಸ್ಬಿಟ್ರೆ ಇಡ್ಲಿ ಹಾರ್ಡ್ ಆಗ್ಬಿಡುತ್ತೆ. ಇವಾಗ 14 ನಿಮಿಷ ಆಗಿದೆ. ಈಗ ಇಡ್ಲಿ ಮುಚ್ಚ ತಕ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಚೆಕ್ ಮಾಡೋಕ್ಕೆ ಕೈನ ಒದ್ದೆ ಮಾಡಿಕೊಂಡು ಒಂದ್ಸಲ ಈ ಥರ ಮೇಲಿಂದ ಮುಟ್ಬೇಕು, ಕೈಗೆಲ್ಲ ಅಂಟ್ಕೊಳ್ಳಲ್ಲ. ಇವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಇಡ್ಲಿ ತಟ್ಟೆ ಎಲ್ಲ ತೆಗೆದ್ಬಿಟ್ಟು 1-2 ನಿಮಿಷ ಹಾಗೆ ಬಿಡೋಣ.
ಇವಾಗ 1-2 ನಿಮಿಷ ಆಗಿದೆ. ಸ್ಪೂನ್ನ ಈ ಥರ ನೀರಲ್ಲಿ ಹಚ್ಬಿಟ್ಟು ಇಡ್ಲಿನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಅವಾಗ. ಇವಾಗ ಎಲ್ಲ ಇಡ್ಲಿನ ತಕ್ಕೊಂಡಿದ್ದೀನಿ. ಜೆಲ್ಲಿ ಥರ ಇದೆ, ಫುಲ್ಲು ಸಾಫ್ಟ್ ಆಗಿದೆ. ಇವಾಗ ಇದನ್ನ ಮುರಿದು ತೋರಿಸ್ತೀನಿ. ಒಳಗೆ ನೋಡಿ ಎಷ್ಟು ಸ್ಪಾಂಜಿಯಾಗಿದೆ, ಫುಲ್ಲು ಸಾಫ್ಟ್ ಆಗಿದೆ. ನಾನು ಎಷ್ಟೇ ಪ್ರೆಸ್ ಮಾಡಿದ್ರು ಅದೇ ಶೇಪ್ಗೆ ರೀಶೇಪ್ ಆಗೋಗ್ತಾ ಇದೆ. ಇವಾಗ ಚಟ್ನಿ ಮಾಡಿರಲಿಲ್ಲ, ಒಂದು ಗ್ರೇವಿಗೆ ಹಾಕಿ ತೋರಿಸ್ತೀನಿ ನೋಡಿ. ಹಾಕಿದ ತಕ್ಷಣ ಫುಲ್ ಹೀರ್ಕೊಬಿಡ್ತಾ ಇದೆ, ಒಳಗ್ವರೆಗೂ ಹೋಗ್ತಾ ಇದೆ. ಅದೇ ರೀತಿ ನೀರು ಹಾಕಿದ್ರೆ ನೋಡಿ ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲ ನೀರು ಹೀರ್ಕೊಬಿಡ್ತಾ ಇದೆ. ನಾನು ನಂದು ಎಕ್ಸಾಂಪಲ್ಸ್. ಮತ್ತು ಈ ಇಡ್ಲಿನ ನೀವು ಬೆಳಗ್ಗೆ ಮಾಡಿ ಸಂಜೆವರೆಗೂ ಹಾಗೆ ಇಟ್ಟರೆ ಗಟ್ಟಿ ಆಗಲ್ಲ, ಹಂಗೆ ಸಾಫ್ಟಾಗೇ ಇರುತ್ತೆ. ನಾನು ಇದನ್ನು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.